ಮಾರ್ಗಶಿರ ಮಾಸ ಏನದ ಅಲ್ಲ, ಇದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಅಂತ. ಅದಕ್ಕೋಸ್ಕರ ನಾವು ಇದಕ್ಕ ಮಾರ್ಗಶಿರ ಮಾಸ, ಇದು ಈಗ ಏನ್ ಧನುರ್ಮಾಸ ನಡೀಲಿಕ್ಕತ್ತದಲ್ಲ, ಇದ್ರೊಳಗ ನಾವು ಕೃಷ್ಣನ ಆರಾಧನೆಯನ್ನ ಮಾಡಿದ್ರ, ಕೃಷ್ಣನ ಕುರಿತಾಗಿ ನಾವು ಏನನ್ನೇ ಮಾಡಿದ್ರು ಸಹ ಅದು ಆತನ ಪಾದಗಳಿಗೆ ದೀರ್ಘವಾಗಿ ಕ್ಷಣದಲ್ಲಿ ಹೋಗಿ ಮುಟ್ತದಂತ. ಅದಕ್ಕೋಸ್ಕರ ನಾವು ಈ ಮಾರ್ಗಶಿರ ಮಾಸದಲ್ಲಿ ಯಾವುದೇ ಕಾರ್ಯ ಮಾಡಿದ್ರು ಅದು ತೀವ್ರವಾಗಿ ನಮಗೆ ಫಲ ಕೊಡುತ್ತದೆ. ಇಂಥ ಈ ಮಾರ್ಗಶಿರ ಮಾಸದಲ್ಲಿ ಮಾಡಿರುವಂತಹ ಈ ಉಪನಯನ ನಮ್ಮ ಆ ಚಿರಂಜೀವಿ ಸಮರ್ಥಂಗ ಪೂರ್ತಿಯಾದಂತಹ ಜ್ಞಾನವನ್ನ ಕೊಟ್ಟು ಆತನನ್ನ ಅಭಿವೃದ್ಧಿಗೊಳಿಸ್ಲಿ ಅಂತ ನಾವೆಲ್ಲರೂ ಇಲ್ಲಿರೋರು ಆಶೀರ್ವಾದ ಮಾಡೋಣ ಅಂತ. ಹಂಗ ಈಗ ಆಶೀರ್ವಾದಕ್ಕ ನಾನೊಂದು ಸಣ್ಣದೊಂದು ಕೃಷ್ಣನ ಒಂದು ಮಹಿಮೆ ಹೆಂಗಿರ್ತದ ಅನ್ನೋದನ್ನ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ನೋಡ್ರಿ. ಹಿಂದೆ ಮಹಾಭಾರತ ನಡೆದದ್ದಂತೂ ಎಲ್ಲರಿಗೂ ಗೊತ್ತಿದ್ದದ. ಈ ಮಹಾಭಾರತ ಯುದ್ಧ ಪಾಂಡವರು ಮತ್ತ ಕೌರವರ ನಡುವೆ ನಡೆಯಿತು. ಹಿಂಗ್ ನಡೆದಂತಹ ಈ ಯುದ್ಧದ ಸಂದರ್ಭದೊಳಗ ಇದು ಎಲ್ಲರಿಗೂ ಗೊತ್ತದ ನಮಗ, ಇದು ಒಂದು ಧರ್ಮ ಯುದ್ಧ. ಧರ್ಮ ಯುದ್ಧ ಅಂದ್ರೆ ಇಲ್ಲೇ ಮೋಸಕ್ ಅವಕಾಶ ಇರಂಗಿಲ್ಲ, ಏನ ಇದ್ರೂ ಸಹ ಧರ್ಮಕ್ಕೆ ಪ್ರಾಮುಖ್ಯತೆ. ಈ ರೀತಿ ಧರ್ಮ ಯುದ್ಧ ನಡೆದಂತಹ ಸಂದರ್ಭದೊಳಗ ಕುರುಕ್ಷೇತ್ರ ಯುದ್ಧ ನಡೆದದ ಅಗ್ದಿ ಜೋರಾಗಿ. ಏನ್ ಪಾಂಡವರು ಕೌರವರು ಜೋರಾಗಿ ಹೊಡೆದಾಡ್ಲಿಕ್ಕತ್ತಾರ. ಈ ಧರ್ಮ ಯುದ್ಧ ಹೆಂಗಿರ್ತದಪ್ಪ ಅಂತಂದ್ರ ಮುಂಜಾನಿಂದ ಸಂಜೆ ತನಕ, ಅಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಮಾತ್ರ ಯುದ್ಧ ನಡೀತದ. ಅದರ ನಂತರ ಯಾರು ಯುದ್ಧ ಮಾಡಂಗೇ ಇಲ್ಲ. ಯಾಕಪ್ಪ ಅಂದ್ರೆ ಆಮೇಲೆ ಯುದ್ಧ ಮಾಡಿ ಯಾರನ್ನಾದ್ರೂ ಸಾವು ನೋವು ಸಂಭವಿಸಿದ್ರೆ ಅದು ಧರ್ಮಕ್ಕೆ ವಿರೋಧ. ಅದಕ್ಕೋಸ್ಕರ ಇದಕ್ಕೆ ನಾವು ಧರ್ಮ ಯುದ್ಧ ಅಂತಾನೆ ಹೇಳ್ತೀವಿ. ಈ ರೀತಿ ಧರ್ಮ ಯುದ್ಧ ನಡೆದಿತ್ತು. ಇನ್ನೇನು ಕುರುಕ್ಷೇತ್ರ ಯುದ್ಧ ಆಗಿ ಕೇವಲ 3 ದಿನಗಳು ಕಳೆದಿದ್ವು. ಹಿಂಗ 3 ದಿನ ಕಳೆದಾದಂತಹ ಸಂದರ್ಭದೊಳಗ ರಾತ್ರಿ ಪಾಪ ಎಲ್ಲರೂ ಅವರವರ ಬಿಡಾರದೊಳಗ ವಿಶ್ರಾಂತಿ ತಗೊಳ್ಳಿಕತ್ತಿದ್ರು. ಕೌರವರು ತಮ್ಮ ಬಿಡಾರದೊಳಗಿದಾರ, ಹಂಗ ಪಾಂಡವರು ತಮ್ಮ ಬಿಡಾರದೊಳಗ ವಿಶ್ರಾಂತಿ ತಗೊಳ್ಳಿಕತ್ತಾರ. ಹಿಂಗ್ ವಿಶ್ರಾಂತಿ ತಗೊಳ್ಳೋ ಹೊತ್ನ್ಯಾಗ ನಮ್ಮ ಈ ದುಷ್ಟ ದುರ್ಯೋಧನ ಬಂದ. ಯಾರ ಬಿಡಾರಕ್ ಬಂದು ಭೀಷ್ಮಾಚಾರ್ಯರ ಅಲ್ಲಿ ಬಂದ. ಬಿಡಾರಕ್ ಬಂದು ಅವ್ರ ಕುಟೀರಕ್ ಬಂದು ಅವ್ರಿಗೆ ಏನಂದಪ್ಪ ಅಂತಂದ್ರ, ಅಲ್ಲ ತಾತ ಪಿತಾಮಹ, ನೀವು ನನಗೊಂದ್ ಮಾತು ಕೊಟ್ಟಿದ್ರಿ, ನಾನು ಏನ್ ಮಾಡ್ತೀನಿ ಹಂಗಂದ್ರ ನಾನು ನಿಮ್ಮ ಈ ಪೂರ್ತಿಯಾದಂತಹ ಈ ಕೌರವರ ಸೈನ್ಯವನ್ನ ಉಳಿಸುವುದು ಹಾಗೂ ಪಾಂಡವರನ್ನ ನಾನು ಎಲ್ಲಾರನ್ನು ಧ್ವಂಸ ಮಾಡ್ತೀನಿ ಅಂತ ನನಗ್ ನೀವು ಮಾತು ಕೊಟ್ಟಿದ್ರಿ. ಆದ್ರೆ ನೀವು ಮಾಡಿದ್ರೇನು? ಎಷ್ಟು ಜನ ಪಾಂಡವ್ರನ್ ಕೊಂದ್ರಿ? ಹಂಗಂದ್ರ ಯಾರನ್ ಕೊಂದಿರಿ? ನನಗೊಂಚೂರು ಹೇಳ್ರಿ ಅಂತ ಕೇಳ್ದ. ಅದನ್ನ ಕೇಳಿ ಪಾಪ ಪಿತಾಮಹ ವಿಚಾರ ಮಾಡ್ರಿ, ಒಬ್ಬ ಅಜ್ಜ, ಆ ಅಜ್ಜಂಗ ಮೊಮ್ಮಗ ನಿಂತ ಕೇಳ್ಲಿಕತ್ತಾನ. ಏನಪ್ಪಾ ಅಂತಂದ್ರ, ಯಾರನ್ನ ಕೊಂದ್ರಿ ನೀವು? ನನಗ್ ಕೊಟ್ಟ ಮಾತ್ ನೀವು ಎಲ್ಲಿ ಉಳಿಸಿದ್ರಿ, ಏನ್ ಮಾಡಿದ್ರಿ ಹೇಳ್ರಿ ಹಂಗಂದ್ರ ಅಂತ. ಪಾಪ ಅವರಿಗೆ ಪಿತಾಮಹ ತಾತ ಕಣ್ಣಾಗ್ ನೀರ್ ಬಂತು, ಉತ್ತರ ಕೊಡ್ಲಿಕ್ಕಾಗ್ಬಲ್ತು, ಮನಸ್ಸಿನೊಳಗ ನೋವು. ಏನ್ ಹೇಳಿ ನಾ ಹಂಗಂದ್ರ ಈ ಸಂದರ್ಭದೊಳಗ ಅಂತ ಹೇಳಿ ಅವರು ದುಃಖದಿಂದನ ಏನು ಮಾತಾಡ್ಲಿಲ್ಲ. ಕಣ್ಣಾಗ್ ದಳ ದಳ ನೀರು. ಕೈ ಎತ್ತಿ ಆಕಾಶನ ನೋಡ್ತಾ ನೋಡ್ತಾ ಹೇಳಿದ್ರು, ಏನಪ್ಪಾ ಅಂದ್ರ, ಹೇ ಗಂಗೆ, ಹೇ ಸೂರ್ಯ ಚಂದ್ರ ನಕ್ಷತ್ರ ತಾರೆಗಳೇ, ಎಲ್ಲರೂ ಕೇಳ್ರಿ, ನಾನು ಮಾಡಿರುವಂತಹ ಒಂದು ಪ್ರತಿಜ್ಞೆ ನಿಮ್ಗೆಲ್ಲ ಗೊತ್ತದ. ಆದ್ರೆ ನಾನು ಇವತ್ತಿನ ದಿನ ನಾನು ಒಂದು 2ನೇ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗಾದ್ರೆ ಆ ಪ್ರತಿಜ್ಞೆ ಏನಪ್ಪಾ? ಅವ್ರು ಏನ್ ಹೇಳಿದ್ರು ಅಂತಂದ್ರ, ನಾನು ಈಗ ಪ್ರತಿಜ್ಞೆ ಮಾಡ್ಲಿಕ್ಕತ್ತೇನಿ. ಏನಪ್ಪಾ ಅಂತಂದ್ರ, ನಾನು ಈ ಕುರುಕ್ಷೇತ್ರ ಯುದ್ಧದೊಳಗ ನನ್ನ ಪಾಂಡವರ ಸೈನ್ಯದ ಪ್ರತಿಯೊಬ್ಬರನ್ನು ಅಷ್ಟೇ ಅಲ್ಲ, ಪಂಚ ಪಾಂಡವರನ್ನು ಸಹ ನಾನು ಕೊಂದು ಬಿಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡ್ಬಿಟ್ರು. ಈ ಪ್ರತಿಜ್ಞೆ ಎಂತಾದಪ್ಪ? ಭೀಷ್ಮ ಪ್ರತಿಜ್ಞೆ ಎಲ್ಲಾರ್ಗೂ ಗೊತ್ತಿದ್ದದ. ಈ ರೀತಿ ಪ್ರತಿಜ್ಞೆ ಮಾಡಿದ್ದು ಬರೇ ಈ ಕೌರವರ ಬಿಡಾರಕ್ಕಷ್ಟೇ ಅಲ್ಲ, ಪೂರ್ತಿ ಎಲ್ಲ ಹೋಗ್ತಿದೆ ಸುದ್ದಿ
ಬಿಡಾರಕ್ಕೆ ಹೋಗಿ ತಪ್ಪಿದ್ಲೇನ ಎಲ್ಲ ಪಾಂಡವರು ಗದ 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 ನಡಿಗ್ ಹೋದ್ರು. ಅಯ್ಯೋ, ಇನ್ನು ನಮ್ ಕತಿ ಮುಗೀತಿನ್ನ, ಇನ್ನು ನಮ್ಮನ್ನು ಉಳಿಸೋದು ಯಾರಿಂದನೂ ಸಾಧ್ಯ ಇಲ್ಲ. ಭೀಷ್ಮ ಪ್ರತಿಜ್ಞೆ, ನಮ್ಮ ತಾತ ಮಾಡಿರುವಂತಹ ಈ ಪ್ರತಿಜ್ಞೆ ಏನದ, ಇದರಿಂದ ನಮಗಿನ್ನು ಉಳಿಗಾಲ ಇಲ್ಲ, ನಾವಿನ್ನ ಹೋದ್ವಿ, ನಮ್ದಿನ್ ಕತಿ ಮುಗೀತು ಅಂತ ಹೇಳಿ ಎಲ್ಲರೂ ಗೋಣ್ಚಲ್ಲಿ ಕೆಳಗಡೆನ ಕುತ್ಕೊಂಡ್ಬಿಟ್ಟಿದ್ರು. ಇದನ್ನ ನೋಡಿ ಪಾಪ ದ್ರೌಪದಿಗೂ ಸಹ ಬೇಜಾರನ್ನಿಸ್ತು. ಇದೇನಪ್ಪ, ಹೌದು ಪಿತಾಮಹರು ಮಾಡಿರುವಂತಹ ಈ ಪ್ರತಿಜ್ಞೆ ನಿಜವಾಗ್ಲೂ ನಡೆಯುವಂತಹದ್ದು. ಯಾಕಂದ್ರ ಅವ್ರು ಮಹಾನ್ ಪುರುಷರು.